ಮೂಡಾ ಜೇಡರ ಬಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಲುಕಿಕೊಂಡಿದ್ದಾರೆ. ಒಂದು ಕಡೆ ಲೋಕಾಯುಕ್ತದಿಂದ ಇನ್ವೆಸ್ಟಿಗೇಷನ್ ಆರಂಭ ಆಗಿದೆ, ಮತ್ತೊಂದು ಕಡೆ ಇಡಿ ಎಂಟ್ರಿ ಆಗಿದೆ. ಎಲ್ಲ ಬೆಳವಣಿಗೆಗಳ ನಡುವೆ ಈ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಗಳು, ಸಂಚಲನ ಸೃಷ್ಟಿಸುವಂತಹ ಬೆಳವಣಿಗೆಗಳು. ಮೂಡಾ ಸೈಟ್ ಸಂಬಂಧ ಸಿಎಂ ಪತ್ನಿ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಪತಿಯಾಗಿರುವ ರಾಜ್ಯದ ಸಿಎಂ ನೈತಿಕತೆಯನ್ನ ಪಾಲಿಸಿದ್ದಾರೆ. 40 ವರ್ಷದಿಂದ ಸಣ್ಣ ಕಳಂಕವೂ ಇಲ್ಲದೆ ರಾಜಕಾರಣ ನಡೆಸಿದ್ದಾರೆ. ರಾಜಕೀಯವೂ ಸೇರಿ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಳ್ಳದೆ ನಾನು ಬದುಕಿದ್ದೇನೆ. ಈ ನಿವೇಶನಗಳು ನನಗೆ ತೃಣಕ್ಕೆ ಸಮ. ನಾನೆಂದು ಮನೆ, ಆಸ್ತಿ, ಚಿನ್ನ ಸಂಪತ್ತನ್ನ ಬಯಸಿಲ್ಲ. ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಕಳಂಕ ತಟ್ಟಬಾರದು. ಮೂಡಾ ಸೈಟ್ ಸಂಬಂಧ ಸಿಎಂ ಪತ್ನಿ ಮೊದಲ ರಿಯಾಕ್ಷನ್. ಸಿಎಂ ಸಿದ್ದರಾಮಯ್ಯನವರ 40 ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಕಾಣಿಸಿಕೊಂಡವರಲ್ಲ ಪಾರ್ವತಿಯವರು. ಬಟ್ ಮೂಡಾ ಕೇಸ್ನಲ್ಲಿ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಅವರ ಸಹೋದರ ಗಿಫ್ಟ್ ರೂಪದಲ್ಲಿ ಕೊಟ್ಟಂತಹ ಈ ನಿವೇಶನದ ವಿಚಾರ ಈಗ ಅವರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಈ ನಿವೇಶನದಿಂದ ಅಥವಾ ಈ ಸೈಟ್ನಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ತೊಂದರೆ ಆಗೋದು ಬೇಡ ಅನ್ನುವಂತಹ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬಂದಿರೋದಾಗಿ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈಗಾಗಲೇ ಕೋರ್ಟ್ನಲ್ಲಿರುವಂತಹ ಈ ವಿಚಾರದಲ್ಲಿ ಪಾರ್ವತಿಯವರು ಬರೆದಿರುವಂತಹ ಈ ಪತ್ರ ಯಾವ ರೀತಿಯ ಮಾನ್ಯತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದು ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಈ ಸೈಟ್ನಿಂದ ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆ ಲೋಕಾಯುಕ್ತದಿಂದ ಎಫ್ಐಆರ್, ಮತ್ತೊಂದು ಕಡೆ ಇಡಿ ಎಂಟ್ರಿ.